ನಟ ದರ್ಶನ್ ಅವರು 6 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಸಾಕಷ್ಟು ವಿಚಾರಗಳು ಚಿತ್ರರಂಗದಲ್ಲಿ ಇದನ್ನ ಬೆಳವಣಿಗೆ ಕಂಡು ಬರ್ತಾ ಇದೆ. ಬ್ಯಾನ್ ಮಾಡಬೇಕನ್ನೋ ಕೂಗು ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಮಾತಾಡಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿರುವಂತ ಉಮೇಶ್ ಬಣಗಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಫಸ್ಟ್ ರಿಯಾಕ್ಷನ್, ಒಬ್ಬ ನಟನಾಗಿ ಕನ್ನಡ ಚಿತ್ರರಂಗದಲ್ಲಿ ಇದೇ ಮೊದಲ ಬಾರಿಗೆ ಒಂದು ಕೊಲೆ ಮಾಡುವಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸೊ ಇದಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಮೇಡಮ್, ಈ ಘಟನೆ ಆಗಬಾರ್ದಾಗಿತ್ತು, ಆಗೋಗಿದೆ ಮೇಡಮ್. ಅದು ಆಗಿರೋದನ್ನು ಇಡೀ ಚಿತ್ರರಂಗ, ನಿರ್ಮಾಪಕರ ಸಂಘ, ವಾಣಿಜ್ಯ ಮಂಡಳಿ ಮತ್ತು ಎಂಟೈರ್ ನಮ್ಮ ಚಿತ್ರರಂಗವೇ ಅದನ್ನು ಖಂಡಿಸಿದೆ. ಮುಂದಕ್ಕೂ ಕೂಡ ಖಂಡಿಸ್ತೀವಿ ಮೇಡಮ್. ಸರ್, ಬ್ಯಾನ್ ಮಾಡಬೇಕು ದರ್ಶನ್ ಅವರನ್ನ ಅನ್ನೋ ಒಂದು ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಸೊ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದಕ್ಕೆ ಯಾವ ಥರ ತೀರ್ಮಾನ ಕೈಗೊಳ್ಳುತ್ತೆ? ಬ್ಯಾನ್ ಮಾಡುತ್ತಾ ಇಲ್ವೋ? ಮೇಡಮ್, ಯಾವುದೇ ಅಂಗಸಂಸ್ಥೆಗಳಾಗ್ಬೋದು, ಸಂಸ್ಥೆಗಳಾಗ್ಬೋದು, ಒಬ್ಬ ವ್ಯಕ್ತಿಯನ್ನು ಬ್ಯಾನ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ರೈಟ್ಸು ನಮಗಿಲ್ಲ ಮೇಡಮ್. ಅಂದರೆ ಸಂಘ ಸಂಸ್ಥೆಗಳಿಗಿರೋದಿಲ್ಲ. ಕಾನೂನಿನ ಆದೇಶ ಏನಾದರೂ ಹೊರಟಲ್ಲಿ, ಕಾನೂನಿನ ಆದೇಶ ಬಂದಲ್ಲಿ ಅನಿವಾರ್ಯವಾಗಿ ನಾವು ಕಾನೂನಿಗೆ ತಲೆ ಬಗ್ಗಿಸಲೇಬೇಕಾಗ್ತದೆ. ಯಾಕಂದರೆ ಕಾನೂನಿಗಿನ ದೊಡ್ಡವರು ಈ ಜಗತ್ತಲ್ಲಿ ಯಾರೂ ಇಲ್ಲ ಮೇಡಮ್. ಸರ್, ಬ್ಯಾನ್ ಬೇಡ ಅಂದರೆ ನೀವು ಇತ್ತೀಚಿನ ದಿನಗಳಲ್ಲಿ ಒಂದು ಘಟನೆ ನೆನಪಿಸ್ಬೋದು. ರೇವ್ ಪಾರ್ಟಿ ನಡೆಯುತ್ತೆ. ಹೇಮಾ ಅವರನ್ನು ಅಲ್ಲಿಯ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನಿದೆ ಅದು ಕಂಪ್ಲೀಟ್ ಆಗಿ ಬ್ಯಾನ್ ಮಾಡುತ್ತೆ, ಅವರನ್ನು ಸಂಘದಿಂದ ಕೈ ಬಿಡುತ್ತೆ. ಸೊ ಅಂತಹ ನಿರ್ಧಾರ ದರ್ಶನ್ ವಿಚಾರದಲ್ಲಿ ಯಾಕೆ ನಡೆಯೋದಿಲ್ಲ ಅಂತ ಮೇಡಮ್, ಅದು ಅವರವರ ಬೈಲಾಗಳು ಅಂತ ಏನೇನು ಇರ್ತವೆ. ಈಗ ಅವರ ವ್ಯವಸ್ಥೆಯಲ್ಲಿ ಬೈಲಾನಲ್ಲಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಮೇಡಮ್. ಬಟ್ ನಮ್ಮ ಬೈಲಾಗಳಲ್ಲಿ ನಾವು ಏನು ಮಾಡ್ಕೊಂಡಿರ್ತೀವಿ, ನಮ್ಮದೇ ಆದಂಥ ಒಂದು ಸೆಲ್ಫ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಮಾಡ್ಕೊಂಡಿರ್ತೀವಿ. ಅದರಲ್ಲಿ ನಾವು ಯಾವುದೇ ರೀತಿಯಾದಂಥ ಬ್ಯಾನ್ ಅನ್ನೋ ವ್ಯವಸ್ಥೆ ಇಲ್ಲ. ಅಸಹಕಾರ ಅಂತಿದೆ. ಅಸಹಕಾರನ ನಾವು ವ್ಯಕ್ತಪಡಿಸ್ಬೋದು. ಅದು ಅಕಸ್ಮಾತ್ ಅವರು ಮಾಡಿದ್ದು ಪ್ರೂವ್ ಆಗಿದ್ದೇ ನಿಜ ಆದಲ್ಲಿ. ಯಾಕಂದರೆ ಕಾನೂನಿನ ಆದೇಶ ಇನ್ನೂ ಇಲ್ಲ. ಬಟ್ ಬಾಹ್ಯ ಲೋಕಕ್ಕೆ, ಮೇಲ್ನೋಟಕ್ಕೆ ಅದು ಆಗಿದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಆದರೆ ಪರಿಸ್ಥಿತಿ, ವಾತಾವರಣ ಏನಿದೆ, ಅಲ್ಲಿ ಆದೇಶ ಏನು ಬರುತ್ತೆ ಅನ್ನೋದ್ರ ಮೇಲೆ ಉಳಿದದ್ದು ಡಿಪೆಂಡ್ ಆಗಿದೆ ಮೇಡಮ್. ಕಾನೂನಿನ ಕೆಲಸ ಮಾಡ್ತಾ ಇರುತ್ತೆ ಸರ್. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಬ್ಬ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿ ನೀವುಗಳು ಏನು ಮಾಡ್ತೀರಾ ಅಂತ ಹೇಳಿ? ಮೇಡಮ್, ಅದೇ ಹೇಳಿದ್ರೆ ಇವತ್ತು ಮೀಟಿಂಗ್ ಇದೆ. ಇವತ್ತು 4 ಗಂಟೆಗೆ EC ಮೀಟಿಂಗ್ ಇದೆ. ಆ EC ಮೀಟಿಂಗ್ನಲ್ಲಿ ನಮ್ಮ ಚಿತ್ರರಂಗವನ್ನು ಕಟ್ಟಿದಂಥ ಹಿರಿಯರು ಇರ್ತಾರೆ, ಮಾಜಿ ಅಧ್ಯಕ್ಷಗಳಿರ್ತಾರೆ. ಅವ್ರುಗಳೆಲ್ಲರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನಕ್ಕೆ ಬರ್ತೀವಿ ಮೇಡಮ್. ಯಾಕೆ ಈ ಮಾತಂದರೆ ಸರ್, ರಾಬರ್ಟ್ ಸಿನಿಮಾಕ್ಕೆ ಒಂದು ಸಮಸ್ಯೆ ಆಗುತ್ತೆ ಅಂದಾಗ ಇಡೀ ಫಿಲಂ ಚೇಂಬರ್ ಒಟ್ಟಿಗೆ ಆಗುತ್ತೆ, ಒಂದು ಧ್ವನಿ ಆಗುತ್ತೆ. ಈ ವಿಚಾರ ಕೊಲೆ ಅಂತ ಒಂದು ಆರೋಪ ಕೇಳಿ ಬಂದಾಗ ಯಾಕೆ ಯಾವುದೇ ಒಂದು ನಿರ್ಧಾರಕ್ಕೆ ಮೀನಾಮೇಷ ಎಣಿಸ್ತಿದ್ದೀರಾ ಅಂತೇಳಿ? ಮೀನಾಮೇಷ ಎಣಿಸೋ ವ್ಯವಸ್ಥೆ ಇಲ್ಲ ಮೇಡಮ್. ಯಾಕಂದರೆ ಇದು ಕಾನೂನಿನ ಅಂಗಳದಲ್ಲಿದ್ದಾಗ ನಾನು ಹೇಳ್ತಾ ಇರೋದು ನಿಮಗೆ, ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಕಾನೂನಿನ ಅಂಗಳದಲ್ಲಿದ್ದಾಗ ಸಬ್ಜುಡಿಷ್ ಆಗುತ್ತೆ. ಅದನ್ನು ನಾವು ಯಾವುದೇ ರೀತಿಯಾದಂಥ ತೀರ್ಮಾನಗಳನ್ನ ನಾವು ತಗೊಳ್ಳೋದ್ರಿಂದ ಅಲ್ಲಿ ಕಾನೂನಿನ ಅಡಚಣೆಗಳಾಗ್ತವೆ ಅನ್ನೋ ಒಂದು ಕಾರಣಕ್ಕೆ ಇದನ್ನು ಸ್ವಲ್ಪ ಮೊನ್ನೆ 1-3 ದಿವಸದಿಂದ ಡಿಲೇ ಮಾಡಿ ಇವತ್ತು ಮೀಟಿಂಗ್ ಕರೆದಿದ್ದೀವಿ. ಏನು ಮೀಟಿಂಗಲ್ಲಿ ಏನು ಔಟ್ಪುಟ್ ಬರುತ್ತೋ ಅದ್ರ ಪ್ರಕಾರ ನಾವು ಮಾಡ್ತೀವಿ ಮೇಡಮ್. ಯಾವುದೇ ರೀತಿಯಾದಂಥ ಪಾರ್ಶಿಯಾಲಿಟಿ ಆಗಲಿ ಅಥವಾ ಇನ್ಯಾರನ್ನೂ ಉಳಿಸೋ ಅಂಥ ಒಂದು ಕಾರ್ಯಕ್ರಮವನ್ನಾಗಲಿ ನಾವು ಇಂಥ ಒಂದು ವ್ಯವಸ್ಥೆಗಳಲ್ಲಿ ಮಾಡೋದಕ್ಕೆ ನಾವು ಯಾರೂ ರೆಡಿ ಇಲ್ಲ ಮೇಡಮ್. ಯಾಕಂದ್ರೆ ಈ ಹಿಂದೆ ಒಂದು ನಟಿ ವಿಚಾರಕ್ಕಾಗಿರ್ಬೋದು, ಒಬ್ರು ನಟಿ ವಿಚಾರಕ್ಕೆ ಅವನ್ನ ಬ್ಯಾನ್ ಮಾಡ್ತೀರಾ, ವಾಪಸ್ ಅದನ್ನ ಕೈ ಬಿಡಲಾಗುತ್ತೆ, ನಟನ್ ವಿಚಾರದಲ್ಲಿ ಇದೆಲ್ಲ ನಡೆಯುತ್ತೆ. ಬಟ್ ದರ್ಶನ್ ವಿಚಾರಕ್ಕೆ ಬಂದಾಗ ಅಂಥ ಆಲೋಚನೆಗಳು ಯಾಕೆ ಇಲ್ಲಿ ತನಕ ನಡೆದಿಲ್ಲ? ಯಾಕಂದ್ರೆ ತುಂಬಾ ದಿವಸ ಆಯ್ತು ಇದು ನಡೆದು. ಮೇಡಮ್, ಬ್ಯಾನ್ ಆದಂಥದ್ದು ಅಂದರೆ ಆ ಸಂದರ್ಭದಲ್ಲಿ ಅದು 2 ದಿವಸಕ್ಕೇ ಅದನ್ನು ವಾಪಸ್ ತೊಗೊಂಡಿದ್ದಾಯಿತು. ಯಾಕಂದರೆ ಹಿರಿಯರು ಒಂದು ಕಿವಿ ಮಾತನ್ನು ಹೇಳಿ ಬ್ಯಾನ್ ಮಾಡಬಾರ್ದು ಅನ್ನೋವಂಥ ಒಂದು ಪದವನ್ನು ಬಳಕೆ ಮಾಡಿದಾಗ ಆಮೇಲೆ ಅದು ಕೋರ್ಟ್ಗೆ ಹೋಗಲಿಲ್ಲ ಮೇಡಮ್, ಕಾನೂನಿನ ಅಂಗಳಕ್ಕೆ ಹೋಗಲಿಲ್ಲ. ಅದು ಅವರವರೆಲ್ಲ ಅಂಡರ್ಸ್ಟ್ಯಾಂಡಿಂಗಲ್ಲೇ ಮುಗಿದೋಯ್ತು. ಸೊ ಆ ಥರ ಆಗಿರೋದ್ರಿಂದ ಇದು ಅದರಿಗಿಂತ ವ್ಯತಿರಿಕ್ತವಾಗಿರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ಇದು ಏನಾಗುತ್ತೆ ಅನ್ನೋ ಕಾದು ನೋಡೋ ತಂತ್ರದಿಂದ ನಾವು ಹ್ಯಾಂಡಲ್ ಮಾಡ್ಕೊತೀವಿ ಮೇಡಮ್. ಸರ್, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮೊದಲ ಬಾರಿಗೆ ರೌಡಿ ಶೀಟರ್ ಪಟ್ಟವನ್ನು ಒಬ್ಬ ನಟನಿಗೆ ಹೇರಬೇಕು ಅಂತ ಮುಂದಾಗಿರುವಂಥದ್ದು ಇದು ಕನ್ನಡ ಚಲನಚಿತ್ರ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಥರ ಆಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಸರ್? ದುರಾದೃಷ್ಟ ಮೇಡಮ್, ದುರಾದೃಷ್ಟ. ಯಾಕಂದರೆ ಒಬ್ಬ ಮೇರು ನಟ ಅಂದರೆ ಒಂದು ಬಹಳಷ್ಟು ಸಂಖ್ಯೆಯಲ್ಲಿ ಒಂದು ಫ್ಯಾನ್ ಫಾಲೋವರ್ಸ್ ಇರ್ತಕ್ಕಂಥ ಒಬ್ಬ ನಟನ ವಿರುದ್ಧ ಈ ರೀತಿ ಆಗಿರೋದು ಎಲ್ಲೋ ಒಂದು ಕಡೆ ಇಡೀ ಚಿತ್ರರಂಗಕ್ಕೆ ನಷ್ಟ ಅಂತ ಅನ್ಬೋದು. ಆಮೇಲೆ ಅದನ್ನು ಆ ರೀತಿ ಅವರ ನಡವಳಿಕೆ ಇದ್ದದ್ದು ಕೂಡ ಖಂಡನೀಯ ಮೇಡಮ್.
ಸರ್ ಇದು ಒಬ್ಬ ಸ್ಟಾರ್ ನಟ, ಅದರಲ್ಲೂ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಹೊಂದಿರುವಂಥ ಒಬ್ಬ ನಟ ಎಲ್ರಿಗೂ ಮಾದರಿ ಆಗಬೇಕು. ದರ್ಶನ್ ವಿಚಾರದಲ್ಲಿ ಇದೇ ಮೊದಲಲ್ಲ ಸರ್, ಸಾಕಷ್ಟು ವಿವಾದಗಳು ಕೇಳಿ ಬರ್ತಾ ಇತ್ತು, ಪೊಲೀಸ್ ಸ್ಟೇಷನ್ ಪದೇ ಪದೇ ಇರ್ತಾ ಇದ್ರು, ಇಂಥ ಘಟನೆಗಳು ನಡೀತಾನೆ ಇತ್ತು. ಇದೀಗ ಕೊಲೆ ಹಂತಕ್ಕೆ ಬಂದು ನಿಂತಿದೆ. ಇನ್ಮುಂದೆ ಆದರೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕಲಾವಿದರ ಸಂಘ ಸೂಕ್ತ ಕ್ರಮ ಕೈಗೊಳ್ಳದಿದ್ರೆ ಬೇರೆ ನಟರಿಗೂ ಇದೊಂದು ನೆಗ್ಲಿಜೆನ್ಸಿ ಆಗುತ್ತೆ ಅನ್ನೋದು ಒಂದು ಮಾತು ಕೇಳಿ ಬರ್ತಾ ಇರುವಂಥದ್ದು ಸರ್. ಇಲ್ಲ ಮೇಡಮ್, ಈಗ ನಾನು ನಿಮಗೆ ಹೇಳಿದೆ ನಮ್ಮ ಬೈಲಾ ಅದಕ್ಕೆಲ್ಲ ಅವಕಾಶಗಳಿಲ್ಲ ಅಂಥೇಳಿ. ಈಗ ಬೈಲಾದನ್ನೇ ತಿದ್ದುಪಡಿ ಮಾಡಬೇಕಾಗ್ತದೆ. ತಿದ್ದುಪಡಿಯನ್ನು ಮಾಡಿ ಆ ರೀತಿ ನಮ್ಮ ಚಿತ್ರರಂಗದ ಯಾವುದೇ ಅಂಗದ ಸಂಸ್ಥೆಯ ವ್ಯಕ್ತಿಗಳಾಗಿರ್ಬೋದು ಇಂಥ ಘಟನೆಗಳಲ್ಲಿ ಭಾಗವಹಿಸಿದವರಿದ್ದರೆ ಅವರ ವಿರುದ್ಧ ಕಠಿಣವಾದಂಥ ಕ್ರಮವನ್ನು, ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ಕಾನೂನು ಏನೇನೋ ಮಾಡಿಕೊಳ್ಳಿ. ಆದರೆ ನಮ್ಮದೇ ಆದಂಥ ಒಂದು ಕಾನೂನು ಏನಿದೆ, ನಮ್ಮದೇ ಆದಂಥ ಒಂದು ಬೈಲಾ ಅಂತ ಏನಿದೆ, ಅದರಲ್ಲಿ ನಾವು ಅದಕ್ಕೆ ಏನು ಬೇಕೋ ಅದನ್ನು ಮಾಡಿಫಿಕೇಷನ್ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸೋದಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡ್ತೀವಿ ಮೇಡಮ್. ಸರ್, ಈಗ ಬ್ಯಾನ್ ಅನ್ನೋದನ್ನು ನಿಮ್ಮಲ್ಲಿ ಬಳಸಲ್ಲ ಅಂತ ಹೇಳಿದ್ರೆ, ಅದರ ಬದಲು ಅಸಹಕಾರ ಅಂತೇಳಿ, ಈ ಅಸಹಕಾರ ಅಂಡರಲ್ಲಿ ಏನೇನು ಬರುತ್ತೆ ಅಂತೇಳಿ? ಅಸಹಕಾರ ಅಂಡರಲ್ಲಿ ಅಂದರೆ ಮೇಡಮ್, ಈಗ ನಿರ್ಮಾಪಕರು, ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ನಿರ್ಮಾಪಕರುಗಳು ಅವರು ಯಾರನ್ನ ಬ್ಯಾನ್ ಮಾಡ್ತೀವೋ ಅವರ ಚಿತ್ರಗಳನ್ನು ಅವರು ನಿರ್ಮಾಣ ಮಾಡೋ ಹಾಗಿಲ್ಲ. ನಿರ್ದೇಶಕರುಗಳು ಅವ್ರನ್ನ ಮಾಡಬಾರ್ದು. ಹಾಗೆ ಕಾರ್ಮಿಕರ ಒಕ್ಕೂಟ ಅಂತ ಇರುತ್ತೆ, ಆ ಒಕ್ಕೂಟದವರು ಕೂಡ ಅವ್ರ ಇದರಲ್ಲಿ ಕೆಲಸಗಳನ್ನ ಮಾಡಬಾರ್ದು. 24 ಕ್ರಾಫ್ಟ್ ಇರುತ್ತೆ ಕಾರ್ಮಿಕರ ಒಕ್ಕೂಟದಲ್ಲಿ, ಅವರು ಕೂಡ ಯಾರು ಅವ್ರ ಚಿತ್ರಗಳಲ್ಲಿ ಭಾಗವಹಿಸಬಾರ್ದು ಅಂತಕ್ಕಂಥ ಅಸಹಕಾರ ಚಳುವಳಿ ಅಂತ ಇರ್ತದೆ ಮೇಡಮ್. ಇಷ್ಟೇ ಮಾನದಂಡ ಮೇಡಮ್. ಒಂದು ವೇಳೆ ಸರ್ ಪ್ರದರ್ಶಕರು ಕೂಡ ಎಲ್ಲೋ ಒಂದು ಕಡೆ ವಾಣಿಜ್ಯ ಮಂಡಳಿಯ ಒಂದು ಅಂಗಸಂಸ್ಥೆ, ಅದನ್ನು ಕೂಡ ಒಂದು ಮಾತೃ ಸಂಸ್ಥೆ ಜೊತೆಯಲ್ಲಿರೋದ್ರಿಂದ ಅವರು ಕೂಡ ತೀರ್ಮಾನಗಳನ್ನ ತಗೊಂಡ್ರೆ ಅವರ ಚಿತ್ರಗಳನ್ನು ಅವರ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಲ್ಲ ಅಂತಕ್ಕಂಥ ವ್ಯವಸ್ಥೆಗೆ ನಮ್ಮ ಪ್ರದರ್ಶಕರ ಸಂಘನೂ ಕೂಡ ಬರುತ್ತೆ ಮೇಡಮ್. ಸರ್, ಈಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನೋ ಮೀಟಿಂಗ್ ಕರೆದಿದೆ, ಇದಕ್ಕೆ ಕಲಾವಿದರ ಸಂಘ ಕೈ ಜೋಡಿಸಿದೆಯಾ? ಅಲ್ಲಿಯ ಸದಸ್ಯರಾಗಿರ್ಬೋದು ಏನು ಹೇಳಿದ್ದಾರೆ ಅಂತ? ಮೇಡಮ್, ಈಗ ಕಲಾವಿದರ ಸಂಘದ ಕಾರ್ಯದರ್ಶಿಗಳಾದಂತಹ ರಾಕ್ಲೈನ್ ವೆಂಕಟೇಶ್ ಅವರು ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದಾರೆ. ಸೊ ಅವರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗವಹಿಸಬಹುದು. ಅವರು ಊರಲ್ಲಿದ್ದಾರಲ್ಲೋ ಗೊತ್ತಿಲ್ಲ, ಯಾಕಂದರೆ ಇದು ಎಮರ್ಜೆನ್ಸಿ EC ಆಗಿರೋದ್ರಿಂದ ಅವ್ರ ವ್ಯವಸ್ಥೆ ಏನಿದೆ ಅಂತ ಗೊತ್ತಿಲ್ಲ. ಅವರು ಅಕಸ್ಮಾತ್ ಬಂದರೆ ಅವ್ರ ಕಾರ್ಯದರ್ಶಿಗಳಾಗಿರೋದ್ರಿಂದ, ಈಗ ಅಧ್ಯಕ್ಷರು ಇಲ್ಲದೇ ಇರೋದ್ರಿಂದ, ಯಾಕಂದರೆ ಅಂಬರೀಷ್ ಅಣ್ಣ ಅವರು ಇಲ್ಲದೇ ಇರೋದ್ರಿಂದ ಈಗ ಅವ್ರ ಕಾರ್ಯದರ್ಶಿಗಳು ಬಂದಾಗ ಅವ್ರು ಏನು ತೀರ್ಮಾನ ತೊಗೊತಾರೆ ಅನ್ನೋದ್ರ ಮೇಲೆ ಉಳಿದಂಥದ್ದು ಡಿಪೆಂಡ್ ಆಗಿದೆ ಮೇಡಮ್.